ಕರವೇ ಹೋರಾಟಗಾರರ ಕಿಚ್ಚು ರಾಜ್ಯದಲ್ಲಿ ಕಾವೇರಿತು. ಸರ್ಕಾರ ಪೊಲೀಸರ ಬೆದರಿಕೆ ಯಾವುದಕ್ಕೂ ನಾನು ಬಗ್ಗುವುದಿಲ್ಲ, ನಾನು ನಾಡಿಗಾಗಿ ಹೋರಾಟ ಮಾಡಿ ಸಾಯ್ತೇನೆ ಅಂತ ಸರ್ಕಾರದ ವಿರುದ್ಧ ಕರವೇ ನಾರಾಯಣಗೌಡ ವಾಗ್ದಾಳಿ ಮಾಡಿದ್ದಾರೆ. ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಇವತ್ತು ಸಿಎಂ ಮನೆ ಮುಂದೆನೆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀವಿ. ನಾರಾಯಣಗೌಡರ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ನಾರಾಯಣಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ವಾಗ್ದಾಳಿ. ಇಲ್ಲಿ ಬಂದಂತ ವ್ಯಾಪಾರ ಮಾಡಲಿಕ್ಕೆ ವ್ಯವಹಾರ ಮಾಡಲಿಕ್ಕೆ ಬಂದಂತ ಜನ ಇವತ್ತು ಕನ್ನಡದ ನಾಮಫಲಕ ಹಾಕಿ ಅಂತ ಹೇಳಿದ್ರೆ ಇವತ್ತು ಅವರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋಗಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಕನ್ನಡ ನಾಮಫಲಕವನ್ನ ಯಾಕೆ ಹಾಕ್ಬೇಕು ಅಂತ ಹೇಳಿ ಇವತ್ತು ಮಾತಾಡ್ಲಿಕ್ಕೆ ನಿಂತಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಾನಿನ್ನೂ ಈ ಸರ್ಕಾರ, ಈ ಪೊಲೀಸ್ ವ್ಯವಸ್ಥೆ ಇನ್ನೊಂದು ಸರಿ ಜೈಲಿಗೆ ಕಳಿಸಿರು, ನಾನು ಹಂಜಲ್ಲ, ಎದ್ರಲ್ಲ. ನನ್ನ ದೇಹದ ಕೊನೆಯ ರಕ್ತ ಇರೋವರೆಗೂ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಾನು ಈ ನಾಡಿಗಾಗಿ ಹೋರಾಟ ಮಾಡಿ ಸಾಯ್ತೀನಿ. ಅದು ಬಿಟ್ರೆ ಇವರು ನನ್ನ ಕೋರ್ಟಿಗೆ ಕೇಸು, ಜೈಲು ಹಾಕೋದ್ರಿಂದ ನನ್ನ ಹತ್ತಿಕ್ಬೋದು ಅಂತ ಏನಾದರೂ ಈ ಸರ್ಕಾರ ಅಂದ್ಕೊಂಡಿದ್ರೆ, ಪೊಲೀಸ್ ವ್ಯವಸ್ಥೆ ಅಂದ್ಕೊಂಡಿದ್ರೆ ಅದು ನಿಜಕ್ಕೂ ಸಾಧ್ಯ ಇಲ್ಲ. ಅದನ್ನು ನಮ್ಮನ್ನು ಹತ್ತಿಕ್ಕೂ ಸಾಧ್ಯ ಇಲ್ಲ. ಇವತ್ತು ನಾನೆಲ್ಲ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗಳ ಮನೆ ಮುಂದೆ ಹೋಗಿ ಕುತ್ಕೊಳ್ಳಿ ಅಂತೇಳಿ. ಸಿದ್ದರಾಮಯ್ಯನವರು ಭಾರಿ ದೊಡ್ಡ ಕನ್ನಡದ ಪ್ರೇಮಿ, ಕನ್ನಡದ ಅಭಿಮಾನಿ, ಕನ್ನಡದ ಹೋರಾಟ, ನೆಲ ಜಲ ಅಂದ್ರೆ ಭಾರಿ ಕಳಕಳಿ ಅಂದ್ಕೊಂಡು ನಾವು ಅವರಿಗೆ ಸಹಾಯ ಮಾಡಿತು. ಅವ್ರು ಕೊಟ್ಟಂತ ಉಡುಗೊರೆ ಏನಪ್ಪಾ ಅಂದ್ರೆ ಇವತ್ತು ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜು, ಕೇಸು, ಮತ್ತೆ ಇವತ್ತು ನಮ್ಮನ್ನ ಜೈಲಿಗೆ ಕಳಿಸುವಂತ ತೀರ್ಮಾನವನ್ನ ಮಾಡಿದ್ದಾರೆ. ಆಯ್ತು, ಮಾಡಿ, ನಮ್ಮನ್ನ ಜೈಲಿಗಾರ ಕಳಿಸಿ, ಲಾಠಿ ಚಾರ್ಜರ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.